ಸ್ನೇಹಿತರೆ, ನಿಮ್ಮೆಲ್ರಿಗೂ ಗೊತ್ತಿದೆ, ನಾನು ಒಂದು 2030ನ ಸಿಪಾಯಿ ಕನ್ಸ್ಟ್ರಕ್ಷನ್ ಎಂಬ ಹೆಸರಿನಲ್ಲಿ ಮಾಡ್ತಾಯಿದ್ದೀನಿ ಅಂತಂದ್ಬಿಟ್ಟು ಈ ಕಾಮಗಾರಿನ ಒಂದು ಹಂತ ಹಂತವಾಗಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಬರ್ತೀನಿ ಅಂತ ಹೇಳಿದೆ. ತದಾ ರೀತಿಯಲ್ಲಿ ನೋಡಿ, ಈ ದಿನ ಒಂದು ಪುಟಿಂಗ್ ಹಾಕುವಂಥ ಕಾರ್ಯಕ್ರಮ ಮಾಡಿದ್ದೀವಿ. ನೋಡಿ, ಈ ಪುಟಿಂಗ್ನ ಸುಮಾರು 4 ಅಡಿ ಹೈಟಲ್ಲಿ ನಾವು ಪಿಲ್ಲರ್ ಗುಂಡಿ ಮಾಡಿ ಸುಮಾರು ಒಂದು 3 ಅಡಿ 2.25 3 ಅಡಿ ಪುಟಿಂಗ್ ದಪ್ಪ ಹಾಕಿದ್ದೀವಿ. ಯಾಕೆ ಅಂತಂದರೆ ಪಿಲ್ಲರು ಒಂದು ಗಟ್ಟಿಯಾಗಿರಬೇಕು ಬೇಸ್ ಅನ್ನೋ ಒಂದು ಉದ್ದೇಶದಿಂದ. ಮತ್ತು 10 ಪಿಲ್ಲರ್ನ ಹಾಕಿದ್ದೀನಿ. ಇದಕ್ಕೆ ಏನು 2030ಗೆ 10 ಪಿಲ್ಲರ್ ಯಾರೂ ಹಾಕಲ್ಲ, ಬಟ್ ನಾನು ತಗೊಂಡವ್ರಿಗೆ ಒಂದು ಅನುಕೂಲ ಆಗಬೇಕು. ಅವ್ರ ಮೇಲ್ಗಡೆ ಏನಾದ್ರು ಇನ್ನೊಂದು ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತಂದರೆ ಅವ್ರಿಗೂ ಒಂದು ಒಳ್ಳೆಯದಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಒಂದು 10 ಪಿಲ್ಲರ್ ಹಾಕಿ ಕಟ್ಟಡ ಮಾಡ್ತಾಯಿದ್ದೀನಿ. ನೋಡಿ, ಆಲ್ರೆಡಿ ಇಂಡಿವಿಜುವಲ್ ಬೋರು ಇದೆ ಮನೆಗೆ, ಆದರೂ ಸಹ ಅವ್ರಿಗೆ ನೀರಿಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು ಅಂತ ಅಂದ್ಬಿಟ್ಟು ಒಂದು 10,000 ಲೀಟ್ರು ನೀರು ಹಿಡಿಯೋಂಥ ಒಂದು ಸ್ಟೋರೇಜ್ ಮಾಡೋ ಅಂಥದ್ದನ್ನು ಒಂದು ಸಂಪನ್ನ ಮಾಡಿಸಿದ್ದೀನಿ. ನೋಡಿ, ಇದನ್ನು ಒಳ್ಳೆ ಬ್ರಿಕ್ಸಲ್ಲಿ ಕಟ್ಸಿದ್ದೀನಿ ಮತ್ತು ಒಳ್ಳೆ ಸಿಮೆಂಟ್ ಯೂಸ್ ಮಾಡ್ತಾಯಿದ್ದೀವಿ. ACC ಸಿಮೆಂಟ್ಸ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಪುಟಿಂಗ್ ಈ ರೀತಿ ಹಾಕಿದೆ. ಏನಿಲ್ಲ ಸ್ನೇಹಿತರೆ, ತಮ್ಮೆಲ್ಲರಿಗೂ ತಿಳಿಲಿ ನಾವು ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಅನ್ನೋ ಒಂದು ಉದ್ದೇಶದಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ತದಾ ರೀತಿಯಲ್ಲಿ ಮುಂದೇನೂ ಸಹ ಯಾವ ರೀತಿ ನಾವು ಕಟ್ಟಡ ಕಾಮಗಾರಿನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇನ್ನು ಮುಂದೇನೂ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್.